ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಪೈಥಾನ್ ಅಟ್ಯಾಕ್ ಅನ್ನೋ ಒಂದು ಜಬರ್ದಸ್ತ್ ಆಕ್ಷನ್ ಚಿತ್ರದ ಕಥೆಯನ್ನ ಅದರ ಪ್ರತಿಯೊಂದು ರೋಚಕ ತಿರುವುಗಳ ಜೊತೆಗೆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಕಥೆ ಪ್ರಮುಖವಾಗಿ 6 ಘಟ್ಟಗಳಲ್ಲಿ ಸಾಗುತ್ತೆ. ಜೀವ ಉಳಿಸ್ಕೊಳ್ಳೋಕೆ ಹೋರಾಡೋದ್ರಿಂದ ಹಿಡಿದು ಹಾವುಗಳ ಗೂಡಿನಲ್ಲೇ ನಡೆಯುವ ಒಂದು ಭಯಾನಕ ಮುಖಾಮುಖಿಯವರೆಗೆ. ಸರಿ, ಹಾಗಿದ್ರೆ ಕಥೆಯೊಳಗೆ ಹೋಗೋಣ ಬನ್ನಿ. ಕಥೆ ಶುರುವಾಗೋದೇ ನೇರವಾಗಿ ಆಕ್ಷನ್ನಿಂದ. ನಮ್ಮ ಕಥಾನಾಯಕರು ವುಕ್ಸಿ, ಧೈರ್ಯಶಾಲಿ ಝಾಂಗ್ ಮತ್ತೆ ಕಾಮಿಡಿ ಪಾತ್ರಧಾರಿ ಫ್ಯಾಟಿ ತಮ್ಮ ಜೀವ ಉಳಿಸ್ಕೊಳ್ಳೆ ಓಡ್ತಾ ಇರ್ತಾರೆ. ಯಾಕಂದ್ರೆ ಅವರನ್ನ ಕಣ್ಣಿಗೆ ಕಾಣಿಸ್ದ ಒಂದು ಪ್ರಾಣಿ ಹಿಂಬಾಲಿಸ್ತಾ ಇರುತ್ತೆ. ನಿಜವಾಗ್ಲೂ ಅದು ತುಂಬಾನೇ ಭಯಾನಕವಾದ, ಸ್ತಬ್ಧವಾದ ಕ್ಷಣ. ಆ ನಿಶ್ಶಬ್ದ ಇದ್ದಕ್ಕಿದ್ದಂತೆ ಮುರಿಯುತ್ತೆ. ಒಂದು ದೈತ್ಯಾಕಾರದ ಹೆಬ್ಬಾವು ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ದಾಳಿಯಲ್ಲಿ ಅವರು ತಮ್ಮ ಸಾಮಾನು ಸರಂಜಾಮು ಎಲ್ಲವನ್ನೂ ಕಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಫ್ಯಾಟಿಯ ಪ್ರಾಣ ಹೋಗೋ ಹಂತಕ್ಕೂ ತಲುಪುತ್ತೆ. ಅವರೊಂದು ಗುಹೆಯಲ್ಲಿ ಸೇಫ್ ಆಗಿದ್ದೀವಿ ಅಂದ್ಕೊಳ್ತಾರೆ. ಆದ್ರೆ ಅಲ್ಲೇ ಅವರಿಗೆ ಒಂದು ಶಾಕಿಂಗ್ ಸತ್ಯ ಗೊತ್ತಾಗತ್ತೆ. ಏನಂದ್ರೆ ಆ ದೈತ್ಯ ಹೆಬ್ಬಾವು ಅವರಿಂದ ಅಲ್ಲ, ಅದಕ್ಕಿಂತಲೂ ಹೆಚ್ಚು ಡೇಂಜರಸ್ ಆಗಿರೋ ಇನ್ನೇನೋ ಒಂದರಿಂದ ತಪ್ಪಿಸ್ಕೊಂಡು ಓಡ್ತಾ ಇತ್ತು. ಅಲ್ಲಿಂದ ಹೇಗೋ ಬಚಾವ್ ಆದ್ಮೇಲೆ ಈ ಟೀಮ್ ಮರುಭೂಮಿ ಮಧ್ಯೆ ಇರೋ ಒಂದು ವಿಚಿತ್ರ ಮಳೆಕಾಡಿಗೆ ಹೋಗುತ್ತೆ. ಅಲ್ಲಿ ಅವರು ನೋಡೋ ದೃಶ್ಯವನ್ನ ನಂಬೋಕೆ ಆಗಲ್ಲ. ಅವರಿಗೆ ಸಿಗೋದು ಪೌರಾಣಿಕ ರಾಣಿ ತಾಯಿಯ ಅರಮನೆಯ ಅವಶೇಷಗಳು. ಆದರೆ ಅದೆಲ್ಲ ಈಗ ನೀರಿನೊಳಗೆ ಮುಳುಗಿ ಹೋಗಿದೆ. ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಇಷ್ಟೊಂದು ದೊಡ್ಡ ಅರಮನೆ ಹೇಗೆ ಮುಳುಗಿ ಹೋಯ್ತು? ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಅದು ಒಂದೇ ದಿನದಲ್ಲಿ ಆಗಿದ್ದಲ್ಲ. ಮೊದಲು ರಾಜ್ಯಪತನವಾಯಿತು, ಅರಮನೆಯನ್ನ ಹಾಗೆ ಬಿಡಲಾಯಿತು. ಸಮಯ ಕಳೆದಂತೆ ಅದರ ಡ್ರೈನೇಜ್ ಸಿಸ್ಟಮ್ ಹಾಳಾಯಿತು. ಇದರಿಂದ ನೆಲದೊಳಗಿನ ನೀರು ಮೇಲಕ್ಕೆ ಬಂದು ಕೆಸರು ಅರಮನೆಯೊಳಗೆ ನುಗ್ಗಿ ಅದನ್ನು ಪೂರ್ತಿಯಾಗಿ ಮುಳುಗಿಸ್ಬಿಡ್ತು. ತುಂಬಾನೇ ಸುಸ್ತಾಗಿ ದುಃಖದಲ್ಲಿರುವ ಆ ಟೀಮಲ್ಲೇ ಕ್ಯಾಂಪ್ ಹಾಕೋಣ ಅಂತ ನಿರ್ಧಾರ ಮಾಡುತ್ತೆ. ಜೊತೆಗೆ ಮೊದಲೇ ವಿಷಾನಿಲಕ್ಕೆ ಬಲಿಯಾಗಿದ್ದ ತಮ್ಮ ಟೀಮ್ಮೇಟ್ ನಿಂಗ್ ಅವರ ದೇಹವನ್ನು ಹೊತ್ತುಕೊಂಡು ಬಂದಿರ್ತಾರೆ. ಆದ್ರೆ ಅಪಾಯ ಇನ್ನೂ ಮುಗಿದಿಲ್ಲ. ಮಾರನೇ ದಿನ ಬೆಳಗ್ಗೆ ಎದ್ದಾಗ ಅವರ ಕ್ಯಾಂಪ್ನಲ್ಲೊಂದು ವಿಚಿತ್ರ, ವಿವರಿಸೋಕೆ ಆಗದ ಘಟನೆ ನಡೆದಿರುತ್ತೆ. ಎಲ್ಲವೂ ತಲೆಕೆಳಗಾಗಿರುತ್ತೆ. ಅವರು ಎದ್ದು ನೋಡಿದ್ರೆ ನಿಂಗ್ ಅವರ ಸ್ಲೀಪಿಂಗ್ ಬ್ಯಾಗ್ ಖಾಲಿ. ಅವರ ದೇಹ ಅಲ್ಲಿಲ್ಲ. ಜೊತೆಗೆ ಅಲ್ಲಿಂದ ಯಾರೋ ನಡೆದು ಹೋದಾಗೆ ಹೆಜ್ಜೆ ಗುರ್ತುಗಳು. ಅಂದ್ರೆ ರಾತ್ರಿ ಯಾರೋ ಬಂದಿದ್ರು ಅಂತಾಯ್ತು. ಆದ್ರೆ ಯಾರು? ವುಕ್ಸಿಗೆ ಅವಳನ್ನ ಹುಡುಕಲೇಬೇಕು ಅನ್ನೋ ಹಠ. ಆದ್ರೆ ಪರಿಸ್ಥಿತಿಯ ವಾಸ್ತವವೇ ಬೇರೆ ಇರುತ್ತೆ. ಕೊನೆಗೆ ಅವಳನ್ನ ಅಲ್ಲೇ ಬಿಟ್ಟು ಮೊದಲು ನಮ್ಮ ಜೀವ ಉಳಿಸ್ಕೊಳ್ಳೋಣ ಅನ್ನೋ ಕಠಿಣ ನಿರ್ಧಾರಕ್ಕೆ ಬರ್ತಾರೆ. ಇದೆಲ್ಲ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಮತ್ತೊಂದು ಪರಿಶೋಧಕರ ಟೀಮ್ ಇರುತ್ತೆ. ಆ ಟೀಮ್ನ ಲೀಡರ್ ಮ್ಯಾಪ್. ಈ ಕಾಡಿನಲ್ಲಿ ಬರೀ ಹಾವುಗಳು ಮಾತ್ರ ಡೇಂಜರ್ ಅಲ್ಲ, ಮನುಷ್ಯರು ಅದಕ್ಕಿಂತ ಡೇಂಜರಸ್ ಅಂತ ಅವರ ಮೂಲಕ ಗೊತ್ತಾಗುತ್ತೆ. ಅವರಿಗೆ ಮೋಸ ಆಗಿದೆ ಅಂತ ಗೊತ್ತಾಗುತ್ತೆ. ನಮ್ಮನ್ನ ಬರೀ ಬಳಸ್ಕೊಂಡು ಆಮೇಲೆ ಬಿಸಾಕ್ತಾರೆ ಅಂತ ಮಾಬ್ ಮತ್ತು ಅವನ ಟೀಮ್ಗೆ ಅನ್ಸುತ್ತೆ. ಅದಕ್ಕೆ ಅವರು ತಮ್ಮ ಲೀಡರ್ ಮಾಸ್ಟರ್ ಸಾನ್ ವಿರುದ್ಧವೇ ತಿರುಗಿ ಬೀಳೋಕೆ ಪ್ಲಾನ್ ಮಾಡ್ತಾರೆ. ಯಾಕಂದ್ರೆ ಆ ನಿಧಿಯನ್ನ ಮಾಸ್ಟರ್ ಸಾನ್ ಒಬ್ಬನೇ ಇಟ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾನೆ ಅಂತ ಅವರು ನಂಬಿರ್ತಾರೆ. ನೋಡಿ, ಇದೇ ಅವರ ದ್ರೋಹಕ್ಕೆ ಸಾಕ್ಷಿ. ಎಲ್ಲರ ಮುಂದೆ ನಾವು ನಿಮ್ಮ ಮಾತನ್ನ ಕೇಳ್ತೀವಿ ಅಂತಾರೆ. ಆದ್ರೆ ಒಳಗೊಳಗೆ ಅವರನ್ನ ಮಿಸ್ಗೈಡ್ ಮಾಡಿ ಎಲ್ಲ ವಸ್ತುಗಳನ್ನ ಕದ್ದು ಅವರನ್ನ ಅಲ್ಲೇ ಬಿಟ್ಟು ಓಡಿ ಹೋಗೋಣ ಅಂತ ಕುತಂತ್ರಲ ಪ್ಲಾನ್ ಮಾಡ್ತಿರ್ತಾರೆ. ಸರಿ, ಈಗ ವೂಕ್ಸಿ ಟೀಮ್ ಕಡೆ ವಾಪಸ್ ಬರೋಣ. ಅವರು ಒಂದು ಕಟ್ಟಡದೊಳಗೆ ಹೋಗ್ತಾರೆ. ಆದ್ರೆ ಅದು ಅರಮನೆ ಆಗಿರಲ್ಲ, ಅದಕ್ಕಿಂತಲೂ ಕೆಟ್ಟದಾದ ಭಯಾನಕವಾದ ಒಂದು ಜಾಗ ಆಗಿರುತ್ತೆ. ಅಲ್ಲೊಂದು ಬಲಿಪೀಠ ಇರುತ್ತೆ, ಪೂರ್ತಿ ರಕ್ತದ ಕಲೆಗಳು. ಆದ್ರೆ ವಿಚಿತ್ರ ಅಂದ್ರೆ ಒಂದೇ ಒಂದು ಮೂಳೆಯೂ ಅಲ್ಲಿ ಕಾಣ್ಸಲ್ಲ. ಆಗ್ಲೇ ಅವರಿಗೆ ಗೊತ್ತಾಗೋದು ಇದು ಪೂಜೆ ಮಾಡೋ ಜಾಗ ಅಲ್ಲ, ಜನ್ರನ್ನ ಬಲಿ ಕೊಡೋಕೆ ಕಟ್ಟಿರೋ ಜಾಗ ಅಂತ. ಈ ಬಲೆ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲು ಬಲಿಪಶುಗಳನ್ನ ಮೇಲಿಂದ ಕೆಳಗೆ ತಳ್ಳಲಾಗುತ್ತೆ. ಅವರು ಬಿದ್ದ ತಕ್ಷಣ ಒಂದು ಪ್ರೆಷರ್ ಸೆನ್ಸರ್ ಆನ್ ಆಗುತ್ತೆ. ಆಗ ಮುಚ್ಚಿಟ್ಟಿದ್ದ ಬ್ಲೇಡ್ಗಳು ಹೊರಬಂದು ಅವ್ರಿಗೆ ಚುಚ್ಕೊಳ್ಳುತ್ತೆ. ಕೊನೆಗೆ ಆ ನೆಲವೇ ಹಿಂದಕ್ಕೆ ಸರಿದು ಅವರ ದೇಹವನ್ನ ಕೆಳಗಿರೋ ಹೊಂಡಕ್ಕೆ ಬೀಳಿಸುತ್ತೆ. ಇದೊಂದು ರೀತಿ ಕೆಳಗಿರೋ ಜೀವಿಗಳಿಗೆ ಆಹಾರ ಹಾಕೋ ದೈತ್ಯ ಮಷೀನ್ ಇದ್ದಾಗೆ. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಅದಕ್ಕೇನಾ ಇಲ್ಲಿ ಯಾವುದೇ ಮೂಳೆಗಳು ಇಲ್ಲದೇ ಇದ್ದಿದ್ದು, ಎಲ್ಲರನ್ನೂ ಕೆಳಗೆ ತಳ್ಳಲಾಗಿದೆ ಅಂತ. ಇದೆಲ್ಲ ಗೊತ್ತಾಗುವಷ್ಟರಲ್ಲಿ ಗೋಡೆಗಳು ಹತ್ತಿರ ಬರೋಕ್ ಶುರುವಾಗುತ್ತೆ. ಈಗ ಅವ್ರ ಮುಂದೆ ಇರೋದು ಒಂದೇ ದಾರಿ, ಪ್ರಾಣ ಪಣಕ್ಕಿಟ್ಟು ಆ ಕಂದಕವನ್ನ ದಾಟಬೇಕು. ಆ ಟ್ರ್ಯಾಪ್ನಿಂದ ಹೇಗೋ ತಪ್ಸ್ಕೊಂಡು ಬಂದ್ರೆ ಅವರು ಎಲ್ಲಿಗೆ ಹೋಗ್ಬಾರ್ದು ಅನ್ಕೊಂಡಿದ್ರೋ ಅದೇ ಜಾಗಕ್ಕೆ ಬಂದು ತಲುಪಿದ್ದಾರೆ. ಅಂದ್ರೆ ಹಾವುಗಳ ಸಾಮ್ರಾಜ್ಯದ ನಡುವೆ. ಆದ್ರೆ ಇಲ್ಲೊಂದು ವಿಚಿತ್ರವಾದ ವಿಷಯ ಅವರ ಗಮನಕ್ಕೆ ಬರುತ್ತೆ. ಆ ಹಾವುಗಳು ಅವರನ್ನ ಕೊಲ್ಲೋಕೆ ಟ್ರೈ ಮಾಡ್ತಿಲ್ಲ, ಬದಲಿಗೆ ತುಂಬಾ ಬುದ್ಧಿವಂತಿಕೆಯಿಂದ ಒಂದು ನಿರ್ದಿಷ್ಟ ಜಾಗಕ್ಕೆ ಅವರನ್ನ ಓಡಿಸ್ಕೊಂಡೋಗ್ತಿವೆ. ಯಾಕಿರ್ಬೋದು?
ಎಲ್ಲಾ ಕಡೆಯಿಂದನೂ ಅಪಾಯ ಸುತ್ತುವರೆದಿದೆ, ಆದ್ರೂ ಊಸಿ ಧೈರ್ಯ ಕಳ್ಕೊಳ್ಳಲ್ಲ. ಅವನು ಹೇಳ್ತಾನೆ, ನಾನು ವಿಧಿಯನ್ನ ನಂಬಲ್ಲ. ನಾವು ಜೀವಂತವಾಗಿ ಒಳಗೆ ಹೋಗಿದ್ವಿ, ಜೀವಂತವಾಗಿ ಹೊರಗೆ ಬರ್ತೀವಿ ಅಂತ. ಆದರೆ 100 ಬುದ್ಧಿವಂತ ಹಾವುಗಳಿರೋ ಗೂಡಲ್ಲಿ ನಿಜವಾಗ್ಲೂ ಬದುಕಿ ಬರೋಕ್ ಸಾಧ್ಯನಾ? ಈ ಪ್ರಶ್ನೆಯೊಂದಿಗೆ ಕಥೆ ನಮ್ಮನ್ನ ಕುತೂಹಲದ ತುತ್ತ ತುದಿಗೆ ತಂದು ನಿಲ್ಲಿಸುತ್ತೆ.